ಅವ್ರ ಅಮ್ಮ ನಮಗೆ ಉಪ್ಪಿಟ್ಟು ದೋಸೆ ಎಲ್ಲ ಮಾಡಿ ಕೊಡೋರು. ಆಗ ಬ್ಯಾಚುಲರ್ಸ್. ಅಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗೋ ಐಡಿಯಾನೇ ಇರಲಿಲ್ಲ ನನಗೆ. ಒಂದು ಆಸೆನೂ ಇರಲಿಲ್ಲ. ಅದು ನಾನು ಶಾಸ್ತ್ರಿ ಸೇರ್ಕೊಂಡು ಮಾಡಿದ್ದು. ಸೊ ಆ ಆಲ್ಬಮ್ಮು ಉಪ್ಪಿ ಕೇಳಿ ಅವ್ರಿಗೆ ಇಷ್ಟ ಆಯಿತು. ಅದು ಕ್ಲಿಕ್ ಆಯಿತು. ಅಂತಿಂತ ಗಂಡು ನಾನಲ್ಲ ಹಾಡು ಕ್ಲಿಕ್ ಆದ ತಕ್ಷಣ ನಾನು ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟ್ರೇ ಆಗಿಬಿಟ್ಟೆ. ಅವರು ಇಂಟ್ರೊಡ್ಯೂಸ್ ಮಾಡಿದವರೆಲ್ಲ ನಾವೆಲ್ಲ ಕ್ಲಿಕ್ ಆಗಿದ್ವಿ. ಮ್ಯೂಸಿಕಲ್ಲಿ ನಾನು ಕ್ಲಿಕ್ ಆದೆ. ಗುರುಕಿರಣ್ ಆದರು. ಸಾಧು ಕೋಕಿಲ ಡಬಲ್ ಟ್ರ್ಯಾಕು. ಅದು ಉಪ್ಪಿ ಅವ್ರದ್ದು ವಿಚಿತ್ರವಾದ ಟ್ಯಾಲೆಂಟ್ ಅದು. ಎಷ್ಟು ಟ್ಯಾಲೆಂಟು ನೋಡಿ. ತಾಲಿಬಾನ್ ಅಲ್ಲ ಆ ಹಾಡನ್ನು ಉಪ್ಪಿ ಅರ್ಧ ಗಂಟೆಯಲ್ಲಿ ಬರೆದು ಮುಗಿಸಿದರು. ಬಟ್ ನನ್ನ ಹತ್ರ ಜಾಸ್ತಿ ಅವರು ಮಿಂಗಲ್ ಆಗ್ತಾಯಿದ್ರು. ಯಾಕಂದರೆ ಅವ್ರ ಮನೆಗೇನೆ ಹೋಗ್ತಿದ್ದೆ ನಾನು. ಅವ್ರ ಅಮ್ಮ ನಮಗೆ ಉಪ್ಪಿಟ್ಟು ದೋಸೆ ಎಲ್ಲ ಮಾಡಿ ಕೊಡೋರು. ಆಗ ಬ್ಯಾಚುಲರ್ಸ್. ಎಲ್ಲಿ ಬೇಕಾದ್ರೂ ಊಟ ಎಲ್ಲೇ ಹಾಕ್ತಾರೆ ಅಲ್ಲಿ ಹೋಗ್ತಿದ್ದಂಥ ಸಂದರ್ಭ ಅದು. ಆದರೆ ಜಾಸ್ತಿ ಉಪ್ಪಿ ಮನೆಗೆ ಹೋಗ್ತಿದ್ದೆ ನಾನು. ಸೊ ಅಲ್ಲಿ ಉಪ್ಪಿ ತುಂಬ ನನಗೆ ಆ ಟೈಮಲ್ಲಿ ಒಂದು ಸಾಥ್ ಕೊಟ್ಟರು ಹಾಡು ಬರೆಯುವಾಗ ಇದಾಗ. ಹಾಗಾಗಿ ಅವರು ತರಲೆ ನನ್ನ ಮಗ ಮಾಡಿದಾಗ ಅದೇ ಟೈಮಲ್ಲಿ ಎಲ್ ಎನ್ ಶಾಸ್ತ್ರಿ ನಮ್ಮ ಗುರುಗಳು ಹಂಸಲೇಖ ಸರ್ಗೆ ಟ್ರ್ಯಾಕ್ ಹಾಡ್ತಾಯಿದ್ರು. ನನಗೆ ಏನೇನು ಟ್ಯೂನ್ಸ್ ಬರುತ್ತೋ, ಅಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗೋ ಐಡಿಯಾನೇ ಇರಲಿಲ್ಲ ನನಗೆ. ಒಂದು ಆಸೆನೂ ಇರಲಿಲ್ಲ. ಬಟ್ ಟ್ಯೂನ್ಸ್ ಏನೇನೋ ಬರ್ತಾಯಿತ್ತು. ಅದಕ್ಕೆ ಡಮ್ಮಿ ಲೈನ್ಸ್ ಅದು ಮರ್ತೋಗುತ್ತಲ್ಲ ಅಂತ ಡಮ್ಮಿ ಲೈನ್ಸ್ ಬರೆದು ಶಾಸ್ತ್ರಿಗೂ ಹೇಳ್ತಿದ್ದೆ, ಉಪ್ಪಿಗೂ ಹೇಳ್ತಿದ್ದೆ. ಉಪ್ಪಿ ಇಷ್ಟಪಡೋರು. ಅದು ಅವ್ರ ಮನಸ್ಸಲ್ಲಿ ಏನೋ ಗೊತ್ತಿತ್ತು. ಆಮೇಲೆ ಒಂದು ಆಲ್ಬಮ್ ಮಾಡಿದ್ವಿ ನಾವು, ಓ ಕುಸುಮ ಬಾಲೆ ಅಂತ. ಅದು ನಾನು ಶಾಸ್ತ್ರಿ ಸೇರ್ಕೊಂಡು ಮಾಡಿದ್ದು. ಸೊ ಆ ಆಲ್ಬಮ್ಮು ಉಪ್ಪಿ ಕೇಳಿ ಅವ್ರಿಗೆ ಇಷ್ಟ ಆಯಿತು. ಅವ್ರ ಮನಸ್ಸಲ್ಲಿ ಏನಿತ್ತೋ ತರಲೆ ನನ್ನ ಮಗ ಸಿನಿಮಾ ಡೈರೆಕ್ಷನ್ಗೆ ಅವ್ರಿಗೆ ಅವಕಾಶ ಆಯಿತು. ಅದರಲ್ಲಿ ನನಗೆ ನೀವೇ ಮ್ಯೂಸಿಕ್ ಮಾಡಿ ಅಂದರು. ನಾನು ಬೆಚ್ಚಿಬಿದ್ದೆ. ನಾನು ಮ್ಯೂಸಿಕ್ ಎಲ್ಲ ಮಾಡೋಕ್ಕೆ ಈಗ ಬೇಡ, ಸ್ವಲ್ಪ ಸಂಗೀತ ಕಲಿಬೇಕು ಅಂತ. ಆವಾಗ ತಾನೇ ನಾನು ಸಾಧನ ಸ್ಕೂಲಲ್ಲಿ ಕೀಬೋರ್ಡ್ ಕಲಿತಾ ಇದ್ದೆ. ಸೊ ಈಗಲೇ ಬೇಡ ಅಂತ ಅಂದರು, ಕೇಳಲಿಲ್ಲ ಅವರು. ಒತ್ತಾಯ ಮಾಡಿ ತರಲೆ ನನ್ನ ಮಗ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿಸಿದ್ರು. ನಾನು ಅಂದ್ಕೊಂಡೆ ಇದೊಂದು ಸಿನಿಮಾ ಮಾಡ್ತೀನಿ, ಆಮೇಲೆ ಮತ್ತೆ ನಂದು ಆಸೆ ಎಲ್ಲ ಡೈರೆಕ್ಷನ್ದು, ನಿರ್ದೇಶನ ಮಾಡಬೇಕು. ಕಾಶಿ ಸರ್ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಆಮೇಲೆ ಅದೇ ಟೈಮಲ್ಲಿ ಪಣಿ ರಾಮಚಂದ್ರ ಅವರು ಗೌರಿ ಗಣೇಶ ಸಿನಿಮಾ ಮಾಡಿದಾಗ ಅದಕ್ಕೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಆಮೇಲೆ ಕಿವಿರಾಜ್ ಅವ್ರ ಜೊತೆ ವರ್ಕ್ ಮಾಡಿದೆ. ಸುಂದರ್ನಾಥ್ ಸುವರ್ಣ ಅವ್ರ ಜೊತೆ ವರ್ಕ್ ಮಾಡಿದೆ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ನಾನು ಓಡಾಡ್ತಾ ಇದ್ದಿದ್ದು. ಈ ಮ್ಯೂಸಿಕ್ ಅಂದರೆ ಹಂಸಲೇಖ ಸರ್ ನನಗೆ ಹಾಡು ಬರೆಯೋಕ್ಕೆ ಎಲ್ಲ ಅವಕಾಶ ಕೊಡ್ತಿದ್ರು. ಅವರ ರೆಕಾರ್ಡಿಂಗಿಗೆಲ್ಲ ಹೋಗ್ತಿದ್ದೆ. ನನಗೇನೋ ಖುಷಿ. ಅವರು ಬಿ ಜಿ ಎಮ್ ಮಾಡ್ತಿದ್ದದ್ದು, ಮ್ಯೂಸಿಕ್ ಮಾಡ್ತಿದ್ದಿದ್ದು, ಮಧ್ಯ ಅಂತರ ಸಂಗೀತ, ಪೀಠಿಗೆ ಸಂಗೀತ ಅವರು ಮಾಡ್ತಿದ್ದ ರೀತಿ, ಆಮೇಲೆ ಆರ್ಕೆಸ್ಟ್ರಾ ಅಷ್ಟೊಂದು ಒಂದು 60-70 ಜನ ಮ್ಯೂಸಿಷಿಯನ್ಸು ಎಲ್ಲ ಮದ್ರಾಸಿಂದ ಬರ್ತಿದ್ದರು. ಅವರೆಲ್ಲ ಹೋಗ್ತಾ ಬರ್ತಾ ಅವರೆಲ್ಲ ಸ್ನೇಹಿತರಾದರು. ಹೀಗೆ ಅದೊಂದು ಕಡೆ ನೋಡ್ತಾ ಇದ್ದೆ ಅಷ್ಟೇ. ನೋಡಿ ಮನಸ್ಸಲ್ಲಿ ಏನೇನೋ ಯೋಚನೆಗಳು ನನಗೆ. ನಾನು ಡೈರೆಕ್ಷನ್ ಮಾಡಿದಾಗ ಈ ಥರ ಮ್ಯೂಸಿಕ್ ಮಾಡಿಸ್ಬೇಕು, ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಮಾಡಿಸ್ಬೇಕು ಅಂತ, ನಾನಲ್ಲ, ಯಾರೋ ಮ್ಯೂಸಿಕ್ ಡೈರೆಕ್ಟ್ರು. ಬಟ್ ತರಲೆ ನನ್ನ ಮಗ ಆದಮೇಲೆ ಜಗ್ಗೇಶ್ ಅವರು ನನಗೆ ಬಂಡ ನನ್ನ ಗಂಡ ಹೋಮ್ ಪ್ರೊಡಕ್ಷನ್ನು ಬಂಡ ನನ್ನ ಗಂಡ ಸಿನಿಮಾಕ್ಕೆ ಮ್ಯೂಸಿಕ್ ಅವರು ಮಾಡಿಸಿದ್ರು. ಅದು ಕ್ಲಿಕ್ ಆಯಿತು. ಅಂತಿಂತ ಗಂಡು ನಾನಲ್ಲ ಹಾಡು ಕ್ಲಿಕ್ ಆದ ತಕ್ಷಣ ನಾನು ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟ್ರೇ ಆಗಿಬಿಟ್ಟೆ. ಜಗ್ಗೇಶ್ ಅವರು ಬಂದ ಪ್ರೊಡ್ಯೂಸರ್ಗೆಲ್ಲ ನಮ್ಮ ಮನೆಯವ್ರ ಕೈಲಿ ಮ್ಯೂಸಿಕ್ ಮಾಡಿಸ್ರಪ್ಪ, ನಮಗೆ ಸ್ವಲ್ಪ ಇದು ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗು ಅಂತ. ಸೊ ಜಗ್ಗೇಶ್ ಅವ್ರ ಸಿನಿಮಾ ಎಲ್ಲ ನನಗೆ ಬರೋಕ್ಕೆ ಶುರು ಆಯಿತು. 22 ಸಿನಿಮಾ ಅವ್ರ ಜೊತೆಲಿ ಮಾಡಿದ್ವಿ. ಅದು ನಾನು ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟ್ರ್ ಆಗುವ ಇದು ಅದಾದಮೇಲೆ ಉಪ್ಪಿ ನನಗೆ ಆಪ್ರೇಷನ್ ಅಂತ, ಸ್ವಸ್ತಿಕ್, ಆ ಸಿನಿಮಾಗಳಿಗೆ ನನ್ನ ಕೈಲಿ ಮ್ಯೂಸಿಕ್ ಮಾಡಿಸಿದರು. ಅವೆಲ್ಲ ಸ್ವಸ್ತಿಕ್ ಕ್ಲಿಕ್ ಆಯಿತು. ಹೀಗೆ ಉಪ್ಪಿ ಅವರಿಗೆ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇವನಲ್ಲಿ ಇಂಥ ಪ್ರತಿಭೆ ಇದೆ, ಇವನನ್ನು ಈ ಥರ ಬಳಸ್ಕೊಂಡ್ರೆ ಇವನ ಲೈಫಿಗೆ ಮುಂದೆ ದಾರಿ ಆಗುತ್ತೆ ಅನ್ನೋದು ಅದು ಉಪ್ಪಿಗೆ ಇದಿದೆ ನೋಡಿ. ಅವರು ಇಂಟ್ರೊಡ್ಯೂಸ್ ಮಾಡಿದವರೆಲ್ಲ ನಾವೆಲ್ಲ ಕ್ಲಿಕ್ ಆಗಿದ್ವಿ. ಮ್ಯೂಸಿಕಲ್ಲಿ ನಾನು ಕ್ಲಿಕ್ ಆದೆ. ಗುರುಕಿರಣ್ ಆದರು. ಸಾಧು ಕೋಕಿಲ ಡಬಲ್ ಟ್ರ್ಯಾಕು, ಒಂದು ಆ್ಯಕ್ಟಿಂಗು, ಇನ್ನೊಂದು ಮ್ಯೂಸಿಕ್ಕು.
ಎರಡರಲ್ಲೂ ಅವರು ಕ್ಲಿಕ್ ಆದರು. ಇದು ಇಶ್ ಫಿಲ್ಮಲ್ಲಿ ಸಾದ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವರು. ಅದರಲ್ಲಿ ಅವರೊಂದು ಕುಂಫು ಫೈಟ್ ಮಾಸ್ಟರ್ ರೋಲು ಮಾಡಿದ್ರು, ಅದನ್ನು ಚೆನ್ನಾಗಿ ಮಾಡಿದ್ರು ಕಾಮಿಡಿಯಾಗಿ. ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ರು, ಎರಡು ಹಾಡನ್ನು ಚೆನ್ನಾಗಿ ಮಾಡಿದರು. ಸೊ ಹೀಗೆ ಸಾದ್ ಅವರಿಗೆ ಅದೊಂದು ಅದೃಷ್ಟದ ಬಾಗಿಲು, ಅವರು ಕ್ಲಿಕ್ ಆದರು. ಸೊ ಹೀಗೆ ನಾವು 3 ಜನ ಮ್ಯೂಸಿಕಲ್ಲಿ ಕ್ಲಿಕ್ ಆದ್ವಿ. ಕ್ಯಾಮರಾಮ್ಯಾನ್ ಆಗಿ ಇಶಲ್ಲಿ ಅಶೋಕ್ ಕಶ್ಯಪ್ ಅವರು, ಅವ್ರನ್ನ ಒಪ್ಪಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅವರು ಕ್ಲಿಕ್ ಆದರು. ಆಮೇಲೆ ಎ ಪಿಕ್ಚರಲ್ಲಿ ವೇಣು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ವೇಣು ಅವರು ಕ್ಲಿಕ್ ಆದರು. ಸೊ ಇವತ್ತಿಗೆ UI ಕ್ಯಾಮ್ರಾ ವರ್ಕ್ ಮಾಡಿದ್ದು ವೇಣು ಅವರೇ. ಸೊ ಈ ಥರ ಅವರು ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇವನ ಲೈಫ್ ಇದು ಅನ್ನೋದನ್ನು ಗುರುತಿಸೋದಿದೆಯಲ್ಲ, ಅದು ಉಪ್ಪಿ ಅವ್ರದ್ದು ವಿಚಿತ್ರವಾದ ಟ್ಯಾಲೆಂಟ್. ಅದು ಎಷ್ಟು ಟ್ಯಾಲೆಂಟು, ಬರೆಯೋದು ಟ್ಯಾಲೆಂಟು ನೋಡಿ. ತಾಲಿಬಾನ್ ಅಲ್ಲ ಅಲ್ಲ ಆ ಹಾಡನ್ನು ಉಪ್ಪಿ ಅರ್ಧ ಗಂಟೆಯಲ್ಲಿ ಬರೆದು ಮುಗಿಸಿದ್ರು. ಅದರಲ್ಲಿ ನಾನು ಬರೆಯೋಕ್ಕೆ ಟ್ರೈ ಮಾಡಿದ್ದೆ, ಅದು ವರ್ಕೌಟ್ ಆಗಲಿಲ್ಲ, ನನಗೆ ಅಷ್ಟೆಲ್ಲ ಹೊಳಿಲಿಲ್ಲ. ಅವರು ತಕ್ಷಣ ಬಂದು ನೋಡಿ ಟ್ಯೂನ್ ಕೇಳಿಕೊಂಡು ಅವರಿಗೆ ತಾಲಿಬಾನ್ ಅಲ್ಲ ಅಲ್ಲ ಬಿನ್ ಲಾಡನ್ ಅಲ್ವೇ ಅಲ್ಲ. ನೋಡಿ ಎಷ್ಟು ಡಬಲ್ ಮೀನಿಂಗ್ ಅದರಲ್ಲಿ, ತಾಲಿಬಾನ್ ಅಲ್ಲ ಅಲ್ಲ ಅಂತ ಒಂದು, ಇನ್ನೊಂದು ಅಲ್ಲ ಅಲ್ಲ ಅಂತ. ಸೊ ಈ ಥರದ್ದೆಲ್ಲ ಅವರು ಯೋಚನೆ ಮಾಡೋದಂದರೆ ಉಪ್ಪಿನೇ. ಅದು ಪ್ರತಿ ಸಲನೂ ಅವರು ಅದೇ ಥರ ಯೋಚನೆ ಮಾಡೋದು. ಅವರನ್ನು ಬರೆದ್ರೆ ಅಂದರೆ ಅದರಲ್ಲಿ ಮಲ್ಟಿಪಲ್ ಮೀನಿಂಗ್. ಅದು ವ್ಯಕ್ತಿಗೆ ಸಹಾಯ ಮಾಡಿದ್ರೆ ಅವ್ರ ಲೈಫ್ ಸೆಟ್ಲ್ ಆಗಬೇಕು, ಆ ಥರ ಸಹಾಯ ಮಾಡೋರು. ಕೆಲವು ಸಲ ಏನಾಗುತ್ತೆ, ಕೆಲವರು ಬರೀ ದುಡ್ಡಿನ ಸಹಾಯ, ದುಡ್ಡು ಕೇಳ್ತಾ ಇರ್ತಾರೆ, ಆ ಥರ ಅಲ್ಲ. ಇವ್ರ ಲೈಫ್ ಸೆಟ್ಲ್ ಆಗಬೇಕು. ಈಗ ನನ್ನ ಲೈಫ್ ಸೆಟ್ಲ್ ಆಯ್ತಲ್ಲ, ತರಲೆ ನನ್ನ ಮಗ ಮ್ಯೂಸಿಕ್ ಆದಮೇಲೆ. ಇದು ಅವರ ಒಂದು ಗ್ರೇಟ್ನೆಸ್. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.